ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ಏನಂದ್ರ ಇವತ್ತ KA ಮತ್ತು ಸ್ಟೂಡೆಂಟ್ ನರ್ಬಾಕ್. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನೈತ್ಲ KA ಮತ್ತು ಸ್ಟೂಡೆಂಟ್ ನರ್ಬಾರ್ಕ್ ಕೋರ್ಟ್ ಕೇಸ್ ಏನಾಯ್ತು, ಅಲ್ಲಿ ಕೋರ್ಟ್ ಒಳಗೆ ಯಾವ ರೀತಿಯಾಗಿ ಡಿಸ್ಕಷನ್ ಆಯ್ತು, ಇನ್ನು ಫೈನಲ್ ಡಿಸಿಷನ್ ಯಾವಾಗ ಬರ್ಬೋದು, ಮತ್ತ ಏನ್ ಎಕ್ಸ್ಟೆಂಡ್ ಮಾಡ್ಯಾರು, ಈ ವಿಡಿಯೋದಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಈಗ ಪ್ರೆಸೆಂಟ್ಲಿ ಏನಂದ್ರ ಕೋರ್ಟ್ ಒಳಗ್ ಇವತ್ ಏನ್ ಡಿಸ್ಕಷನ್ ಆಗೈತೆ ಅಂದ್ರ ಮೋಸ್ಟ್ ಅಂದ್ರ 440 MBBS ಸೀಟ್ ಏನ್ ಇನ್ಕ್ರೀಸ್ ಆಗಿದ್ದು, ಇದನ್ನ ಏನೈತ್ಲ ಸೆಕೆಂಡ್ ರೌಂಡ್ ದಾಗ ಯಾರಿಗೆಲ್ಲ ಸೀಟ್ ಸಿಕ್ಕೈತಿ ಅವ್ರಿಗೆ ಅಲೌ ಮಾಡಿದ್ರು. ಮತ್ತ ಇನ್ನು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಅಲೌ ಮಾಡಿದ್ರು. ಬಟ್ ಏನಂದ್ರ ದಿಂದ ಒಂದು ಮಿಸ್ಟೇಕ್ ಆಗೈತಿ. ಏನಂದ್ರ ಅದನ್ನ ಏನೈತ್ಲ ಅಲೋಟ್ಮೆಂಟ್ ಮಾಡುವಾಗ ಒಂದ್ ಸ್ವಲ್ಪ ರಾಂಗ್ ಮೆಥಡ್ ಯೂಸ್ ಮಾಡ್ಯಾರು. ನೆಕ್ಸ್ಟ್ ಪಾಯಿಂಟ್ ಏನಂದ್ರ ಈಗ ಆಲ್ರೆಡಿ ಏನೈತ್ಲ 443 ಸೀಟ್ ಇನ್ಕ್ರೀಸ್ ಆಗಿದ್ದು, ಮತ್ತ ಸೆಕೆಂಡ್ ರೌಂಡ್ ದಾಗ ಯಾರಿಗೆಲ್ಲ ಸೀಟ್ ಸಿಕ್ಕಿತ್ತು ಅವ್ರ ಸೀಟ್ ಏನೈತ್ಲ ಫ್ರೀಸ್ ಮಾಡಿ ಮತ್ತೇನೈತ್ಲ ಅಲೋಟ್ಮೆಂಟ್ ಮಾಡ್ಯಾರು. ಅದ ಮೇನ್ ಪ್ರಾಬ್ಲಮ್ ಆಗೈತಿ. ಇವತ್ತೇನೈತ್ಲ ಅದ್ರ ಬಗ್ಗೆನ ವಾದ ಪ್ರತಿವಾದ ಅದು ಆಗೈತಿ. ಮತ್ತ ದಿಂದ ಪ್ರಸನ್ನ ಸರ್ ಬಂದಾಗ ಜಡ್ಜ್ ಕ್ವಶನ್ ಕೇಳ್ತಾರ. ಅವಾಗ ಏನಂದ್ರ ಅದ್ರದ್ದು ಏನಂದ್ರ ಜಡ್ಜ್ಮೆಂಟ್ ಜಡ್ಜ್ ಏನ್ ಕೇಳ್ಯಾರಂದ್ರ ನೀವು ಕರೆಕ್ಟ್ ಆಗಿ ಎರಡ್ ಸಲ ಇದನ್ ಮಾಡಿರ್ಲ, ಅದೇನು ಕರೆಕ್ಟ್ ಐತೋ ಇಲ್ಲೋ ಅಂತ ಕೇಳ್ಯಾರು. ಅವಾಗ ಏನೈತ್ಲ ಪ್ರಸನ್ನ ಸರ್ ಎಲ್ಲಾ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾರು. ಇದೆಲ್ಲ ಮುಗುದ್ ಆದ್ಮೇಲೆ ಏನೈತ್ಲ ಜಡ್ಜ್ ಏನ್ ಕೇಳ್ಯಾರಂದ್ರ ಬ್ರೋಚರ್ ಕೊಡ್ರಿ ಅಂತ ಕೇಳ್ಯಾರು. ಅವಾಗ ಏನೈತ್ಲ ದಿಂದ ಬ್ರೋಚರ್ ಏನೈತ್ಲ ಕೊಟ್ಟಾರು. ಆ ಬ್ರೋಚರ್ ಏನೈತ್ಲ ಜಡ್ಜ್ ಓದಿ ಏನೈತ್ಲ 6ನೇ ತಾರೀಕು ಡಿಸಿಷನ್ ಹೇಳ್ತಾನೆ ಅಂತಂದಾರು. ನೆಕ್ಸ್ಟ್ ಪಾಯಿಂಟ್ ಏನಂದ್ರ 443 MBBS ಮಾಪ್ ಅಪ್ ರೌಂಡ್ ಏನ್ ಸಿಂಗೀಟ್ ಇನ್ಕ್ರೀಸ್ ಆಗಿದ್ದುಲ್ಲ, ಸೆಕೆಂಡ್ ರೌಂಡ್ ದಾಗ ಮತ್ ಫಸ್ಟ್ ರೌಂಡ್ ದಾಗ ಯಾರಿಗೆಲ್ಲ ಸೀಟ್ ಸಿಕ್ಕಿತ್ತು ಮತ್ತ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ಮತ್ ಮಾಪ್ ಅಪ್ ರೌಂಡ್ ದಾಗ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರಲ್ಲ ಅವ್ರಿಗೆ ಏನೈತ್ಲ ಅಲಾಟ್ಮೆಂಟ್ ಮಾಡ್ಯಾರು. ಮತ್ತ ನೆಕ್ಸ್ಟ್ ಇನ್ನೊಂದು ಇದನ್ ಬಿಟ್ರ ಮುಂದಿನ ರೌಂಡ್ ದಾಗ ಏನಂದ್ರ ಕಾನ್ಸ್ಟಿಟ್ಯೂನ್ಸಿಯಲ್ ಸೀಟ್ ವೇಕೆನ್ಸಿ, ಈಗ ಬೇರೆ ಕಾಲೇಜ್ ದಿಂದ ಸೀಟ್ ಉಳಿದಿರ್ತಾವಲ್ಲ, ಯಾರೆಲ್ಲ 443 ಸೀಟ್ ಒಳಗೆ ಯಾರಿಗೆಲ್ಲ ಸೀಟ್ ಸಿಕ್ಕೈತಿ ಅವ್ರಿಗೆ ಏನೈತ್ಲ ಅಲೋಟ್ ಮಾಡಿಲ್ಲ. ಅದ್ರ ಬಗ್ಗೆನು ಇವತ್ತು ಇದನ್ನಾಗೈತಿ. ನೆಕ್ಸ್ಟ್ ಏನಂದ್ರ ಮಾಪ್ ಅಪ್ ರೌಂಡ್ ಇಂದ ಇನ್ನೊಬ್ಬರ್ ಪೆಟಿಷನರ್ ಏನಂದ್ರ ಇವ್ರಿಗೆ ಏನೈತ್ಲ ಮಾಪ್ ಅಪ್ ರೌಂಡ್ ದಾಗ ಇವ್ರಿಗೆ ಏನೈತ್ಲ ಸೀಟ್ ಸಿಗ್ತೈತೇನು ಭರವಸೆ ಇಲ್ಲಾಗಿತ್ತು. ಅದಕ್ಕೆ ಏನೈತ್ಲ ಇವ್ರಿಗೆ MCC ಒಳಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಅಲ್ಲಿ ಏನೈತ್ಲ 19 ಲಕ್ಷದ ಸೀಟ್ ಸಿಕ್ಕೈತಿ. ಅವ್ರ ಏನೈತ್ಲ ಈಗ ಕೌನ್ಸಿಲಿಂಗ್ ದಾಗ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ ಬಯಸಾತಾರು. ಅಲ್ಲಿ ಏನೈತ್ಲ 19 ಲಕ್ಷದ ಸೀಟ್ ಐತಿ. ಇಲ್ಲಿ ಏನೈತ್ಲ 12 ಲಕ್ಷದ ಸೀಟ್ ಐತಿ. ಅದಕ್ಕೋಸ್ಕರನ ಜಡ್ಜ್ ಕೇಳಿರು ದಿಂದ ಅವ್ರ ಏನೈತ್ಲ ಎನಿ ರೂಲ್ಸ್ ಅದು ಅದಾವನ ಅಂತ ಕೇಳ್ಯಾರು. ಆಲ್ರೆಡಿ ದಿಂದ ಏನೈತ್ಲ MCC ದಿಂದ ಸೆಕೆಂಡ್ ರೌಂಡ್ ಯಾರಿಗೆಲ್ಲ ಸೀಟ್ ಸಿಗ್ತೈತಿ ಅವ್ರಿಗೆ ಏನೈತ್ಲ ಮಾಪ್ ಅಪ್ ರೌಂಡ್ ಏನೈತ್ಲ ದಿಂದ ಅಲೋ ಮಾಡಂಗಿಲ್ಲ ಅಂತ ಹೇಳಿ ಬ್ರೋಚರ್ ದಾಗ ಐತತ. ನೆಕ್ಸ್ಟ್ ಇನ್ನೊಬ್ರು ಯಾರಂದ್ರ ಇವ್ರದ್ದು ಏನೈತ್ಲ 3000 ರ್ಯಾಂಕಿಂಗ್ ಐತಿ. ಇವ್ರ ಏನೈತ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇವ್ರ ಏನೈತ್ಲ ಕೌನ್ಸಿಲಿಂಗ್ ಒಳಗ್ ಪಾರ್ಟಿಸಿಪೇಟ್ ಮಾಡಿಲ್ಲ. MCC ಒಳಗ್ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಈಗ ಏನೈತ್ಲ BMC ಬೆಂಗಳೂರು ಮೆಡಿಕಲ್ ಕಾಲೇಜ್ ದಾಗ ಏನೈತ್ಲ ಸೀಟ್ ಸಿಕ್ಕೈತಿ. ಇವ್ರಿಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದಷ್ಟು ಜಲ್ದಿ ರಿಸಲ್ಟ್ ಬಿಡ್ರಿ ಅಂತ ಕೇಳತ್ತಾರೋ. ಕೇಳತ್ತಾರೋ ಇವ್ರನ್ನ ಏನೈತ್ಲ ಒಂದ್ ಸ್ವಲ್ಪ ಇದನ್ ಮಾಡಿ ನೆಕ್ಸ್ಟ್ ಏನಂದ್ರೆ ಆದಷ್ಟು ಜಲ್ದಿ ರಿಸಲ್ಟ್ ಬರಲ್ಲ ಅಂತ ಹೇಳಿ ಕೇಳ್ಕೊತಾನಿ. ಇದನ್ನ ಬಹಳಷ್ಟು ಕಾಲೇಜ್ಗಳದು ಆಲ್ಮೋಸ್ಟ್ ಆಲ್ ಎಲ್ಲಾ ಕಾಲೇಜು ಸ್ಟಾರ್ಟ್ ಆಗ್ಯಾವು. ಇನ್ನು BMS ಸ್ಟೇ ವೇಕೆನ್ಸಿ ರೌಂಡ್ ನಡಿಬೇಕು. ಮತ್ತ ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಏನೈತ್ಲ MBBS ಕಾಲೇಜ್ ಅಂತೂ ಆಲ್ಮೋಸ್ಟ್ ಆಲ್ 1 ತಿಂಗಳಾಯ್ತು, 2 ತಿಂಗಳಾಯ್ತು. ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಕಾಲೇಜ್ ದಾಗ ನೋಡೋದಾದ್ರ 1 ತಿಂಗಳಾಗೈತಿ. ಮತ್ತ ಕೆಲವೊಂದಿಷ್ಟು ಫಸ್ಟ್ ರೌಂಡ್ ಆದ್ಮೇಲೆ ತನ ಸ್ಟಾರ್ಟ್ ಆಗ್ಯಾವು. ಆಲ್ಮೋಸ್ಟ್ ಆಲ್ BMS BDS ಮತ್ತ MBBS ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ ಆಗ್ಯಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.